ಭಾರತದಲ್ಲಿ ನೆಲದಡಿಯಲ್ಲಿ, ಆಳವಾದ ಸಮುದ್ರದಲ್ಲಿ ಮತ್ತು ಮುಚ್ಚಿದ ಬಾಗಿಲುಗಳ ಹಿಂದೆ ಲೆಕ್ಕವಿಲ್ಲದಷ್ಟು ರಹಸ್ಯಗಳು ಅಡಗಿವೆ. ಆದರೆ ಯಾವುದೇ ಬೀಗ ಅಥವಾ ಸರಪಳಿಗಳಿಲ್ಲದೆ ಕೇವಲ ಒಂದು ಶಾಪ ಮತ್ತು ಮಂತ್ರದಿಂದ ಮುಚ್ಚಲ್ಪಟ್ಟಿರೋ ಬಾಗಿಲನ್ನ ನೀವೆಂದಾದ್ರೂ ನೋಡಿದ್ದೀರಾ? ಅದೇ ಕೇರಳದ ತಿರುವನಂತಪುರಂನಲ್ಲಿರುವ ಶ್ರೀ ಪದ್ಮನಾಭ ಸ್ವಾಮಿ ದೇವಾಲಯದ ನಿಗೂಢ 7ನೇ ಬಾಗಿಲು ಅಥವಾ ಕಲರ್ ಬಿ. 2011ರಲ್ಲಿ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ದೇವಾಲಯದ 5 ನೆಲಮಾಳಿಗೆಗಳನ್ನು ತೆರೆದಾಗ ಅಲ್ಲಿ ಸಿಕ್ಕಿದ್ದು ಬರೋಬ್ಬರಿ 1 ಲಕ್ಷ ಕೋಟಿಗೂ ಅಧಿಕ ಮೌಲ್ಯದ ಸಂಪತ್ತು, ಅಥವಾ $1 ಟ್ರಿಲಿಯನ್. ಇದನ್ನ ನೋಡಿ ಇಡೀ ಪ್ರಪಂಚನೇ ಬೆಚ್ಚಿ ಬಿದ್ದಿತ್ತು. ಆದರೆ ಆ 2 ನಾಗರ ಹಾವುಗಳು ಕಾವಲಿರುವ ಈ 7ನೇ ಬಾಗಿಲನ್ನು ಮಾತ್ರ ಯಾರಿಂದಲೂ ತೆಗೆಯಲು ಸಾಧ್ಯವಾಗಲಿಲ್ಲ. ಇಷ್ಟೊಂದು ಸಂಪತ್ತು ಈ ದೇವಸ್ಥಾನಕ್ಕೆ ಎಲ್ಲಿಂದ ಬಂತು? ಆ 7ನೇ ಬಾಗಿಲಿನ ಹಿಂದಿರುವ ರಹಸ್ಯವಾದರೂ ಏನು? ಪ್ರಳಯದ ಭಯವೋ ಅಥವಾ ಪ್ರಾಚೀನ ವಿಜ್ಞಾನವೋ? ಬರೀ ಇವತ್ತಿನ ಈ ವಿಡಿಯೋದಲ್ಲಿ ಇದರ ಸಂಪೂರ್ಣವಾಗಿರೋ ಮಾಹಿತಿನ ತಿಳ್ಕೊಳ್ಳೋಣ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ತುಂಬಾ ಕ್ಯೂರಿಯಾಸಿಟಿಯಿಂದ ಇರುತ್ತೆ. ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿ. ಲೆಟ್ಸ್ ಬಿಗಿನ್ಸ್ ದ ವಿಡಿಯೋ. ಈ ಸಂಪತ್ತಿನ ರಹಸ್ಯ ತಿಳಿಯುವ ಮುನ್ನ ದೇವಾಲಯದ ಇತಿಹಾಸವನ್ನು ಒಂದ್ಸಲ ತಿಳ್ಕೊಂಬರೋಣ. ಪುರಾಣಗಳ ಪ್ರಕಾರ ಒಮ್ಮೆ ದಿವಾಕರ ಮುನಿ ಅಥವಾ ವಿಲ್ವಮಂಗಳಂ ಸ್ವಾಮಿಯರ್ ಎಂಬ ಅಪ್ರತಿಮ ವಿಷ್ಣು ಭಕ್ತರೊಬ್ಬರು ತಪಸ್ಸಿನಲ್ಲಿದ್ರು. ಆಗ ಅಕಸ್ಮಾತ್ ಆಗಿ ಮಹಾವಿಷ್ಣುವು ಒಂದು ಚಿಕ್ಕ ಬಾಲಕನ ರೂಪದಲ್ಲಿ ಬರ್ತಾರೆ. ಮುನಿಗಳು ಪೂಜಿಸುತ್ತಿದ್ದ ಪವಿತ್ರ ಸಾಲಿಗ್ರಾಮ ಕಲ್ಲನ್ನ ಬಾಯೊಳಗಡೆ ಹಾಕೊಂಡು ಕೀಟ್ಲೆ ಮಾಡ್ತಾ ಇರ್ತಾರೆ. ಅದನ್ನ ನೋಡಿದಂತ ಮುನಿಗಳಿಗೆ ತುಂಬಾ ಕೋಪ ಬರುತ್ತೆ. ಆತನಿಗೆ ಬೈತಾರೆ, ಏನ್ ಮಾಡ್ತಿದ್ಯಾ ನೀನು ಅಂತಂದೇಳಿ. ಆಗ ಆ ಬಾಲಕ, ನನ್ನನ್ನ ನೀನ್ ನೋಡ್ಬೇಕಂತಂದ್ರೆ ಅನಂತನ್ ಕಾಡು ಎಂಬಲ್ಲಿಗೆ ಬಾ ಎಂದು ಹೇಳಿ ಮಾಯವಾಗ್ತಾರೆ. ಮುನಿಗಳು ಹುಡುಕೊಂಡು ಹೋಗ್ತಾರೆ. ಹುಡುಕೊಂಡು ಬಂದಂತ ಮುನಿಗಳನ್ನ ನೋಡಿ ಆ ಬಾಲಕ ಒಂದ್ ಮರದೊಳಗಡೆ ಸೇರ್ಕೊಳ್ತಾರೆ. ತಕ್ಷಣ ಆ ಮರ 8 ಮೈಲಿಯ ಉದ್ದದಷ್ಟು ಬೃಹತ್ ಅನಂತ ಪದ್ಮನಾಭನ ರೂಪವಾಗಿ ಬದಲಾಗುತ್ತೆ. ಮುನಿಗಳು ಅದನ್ನು ನೋಡಿ ಶಾಕ್ ಆಗ್ತಾರೆ. ಅವ್ರಿಗೆ ಗೊತ್ತಾಗುತ್ತೆ, ನನ್ನ ಹತ್ರ ಬಂದಿದ್ದು ಬೇರೆ ಯಾರೂ ಅಲ್ಲ, ಆ ಮಹಾವಿಷ್ಣುವೆ ಅಂತಂದೇಳಿ. ಅವಾಗ ಪ್ರೇ ಮಾಡ್ತಾರೆ. ಮುನಿಗಳ ಪ್ರಾರ್ಥನೆಗೆ ಒಲಿದಂತ ಭಗವಂತ ತನ್ನ 8 ಮೈಲಿ ಉದ್ದದ ಅನಂತ ಪದ್ಮನಾಭ ಮೂರ್ತಿಯನ್ನ 18 ಅಡಿಗೆ ಇಳಿಸ್ಕೊಂತಾರೆ. ಇಂದಿಗೂ ನಾವು ಆ 18 ಅಡಿ ಭವ್ಯ ಮೂರ್ತಿಯನ್ನ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯದಲ್ಲಿ ಗರ್ಭಗುಡಿಯಲ್ಲಿ ನೋಡಬಹುದು. ಅದನ್ನ 3 ಬಾಗಿಲುಗಳ ಮುಖಾಂತರ ನೋಡೋದಕ್ಕೆ ಸಿಗುತ್ತೆ. ಮೊದಲನೇ ಬಾಗಿಲಿನಲ್ಲಿ ಭಗವಂತನ ಮುಖ ನೋಡ್ಬೋದು. 2ನೇ ಬಾಗಿಲಿನಲ್ಲಿ ಭಗವಂತನ ನಾಭಿ ಅಂದ್ರೆ ಬ್ರಹ್ಮ ಹುಟ್ಟಿರುವಂತ ಜಾಗ, ಮತ್ತು 3ನೇ ಬಾಗಿಲಿನಲ್ಲಿ ಪಾದಗಳನ್ನ ನೋಡ್ಬೋದು. ಈ ಮೂರ್ತಿಯನ್ನ ಸಾಮಾನ್ಯ ಕಲ್ಲಿನಿಂದ ಮಾಡಿಲ್ಲ, ಬದಲಾಗಿ ನೇಪಾಳದ ಗಂಡಕಿ ನದಿಯಿಂದ ತಂದಂತ 12,008 ಪವಿತ್ರ ಸಾಲಿಗ್ರಾಮ ಕಲ್ಲುಗಳಿಂದ ಮಾಡಲಾಗಿದೆ. ಇವುಗಳನ್ನ ಕಳು ಶರ್ಕರ ಯೋಗಂ ಎಂಬ ವಿಶಿಷ್ಟ ಆಯುರ್ವೇದ ಲೇಪನದಿಂದ ಅಂಟಿಸಲಾಗಿದೆ. ಹಾಗಾಗಿ ಈ ದೇವರಿಗೆ ನೀರಿನ ಅಭಿಷೇಕ ಮಾಡೋದಿಲ್ಲ, ಯಾಕಂದ್ರೆ ನೀರಿನ ಅಭಿಷೇಕ ಮಾಡಿದ್ರೆ ಆ ಲೇಪನ ಕರಗಿ ಹೋಗುತ್ತೆ. ಅದಕ್ಕೋಸ್ಕರ ಇಷ್ಟೊಂದು ಅಪಾರ ಪ್ರಮಾಣದ ಸಂಪತ್ತು ಈ ದೇವಸ್ಥಾನಕ್ಕೆ ಎಲ್ಲಿಂದ ಬಂತು? ಅದು ನೆಲಮಾಳಿಗೆಯೊಳಗೆ ಹೆಂಗ್ ಬಂತು? ಯಾವತ್ತಾದ್ರೂ ಇದ್ರ ಬಗ್ಗೆ ಯೋಚನೆ ಮಾಡಿದೀವ? ಸಂಪತ್ತು ಸಿಕ್ಕಿದೆ ಅಂತ ಯೋಚನೆ ಮಾಡಿದ್ವಿ, ಹೆಂಗ್ ಬಂತು ಅಂತ ಯೋಚನೆ ಮಾಡಿದೀವ? ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಡಿಟೇಲ್ ಆಗಿ ತಿಳ್ಕೊಳ್ಳೋಣ. 100 ವರ್ಷಗಳಿಂದ 5 ಮುಖ್ಯ ಮೂಲಗಳಿಂದ ಸಂಗ್ರಹವಾಗಿರ್ತಕ್ಕಂಥ ಸಂಪತ್ತಿದು. ಹೌದು, ನೀವು ಕೇಳ್ತಿರೋದು ನಿಜ. 5 ಮುಖ್ಯ ಮೂಲಗಳಿಂದ ಸಂಗ್ರಹವಾಗಿರ್ತಕ್ಕಂಥದ್ದು. ಮೊದಲನೇದು ಗಾಡ್ ಟ್ಯಾಕ್ಸ್, ದೇವರಿಗೆ ಕಟ್ಟಿದಂತ ಟ್ಯಾಕ್ಸ್. ತಿರುವಾಂಕೂರು ರಾಜರು ತಮ್ಮ ರಾಜ್ಯ ಸುಭಿಕ್ಷವಾಗಿರಲಿ ಅಂತ ಜನರ ಆದಾಯದ 10% ಅನ್ನು ದೇವರಿಗೆ ನೀಡುವ ನಿಯಮ ಮಾಡ್ಕೊಂಡಿದ್ರು. ಆದ ಪ್ರಕಾರ ಪ್ರತಿ ವರ್ಷ ಏನ್ ಟ್ಯಾಕ್ಸ್ ಕಲೆಕ್ಟ್ ಆಗ್ತಿತ್ತು ಅದರಲ್ಲಿ 10% ದೇವರಿಗೆ ಕೊಡ್ತಾ ಇದ್ರು. ಎರಡನೇದು ಬೆಲೆ ಬಾಳುವ ಉಡುಗೊರೆಗಳು. ಭಾರತದಾದ್ಯಂತ ಪಾಂಡ್ಯರು, ಕೃಷ್ಣದೇವರಾಯರಂತಹ ಮಹಾನ್ ರಾಜರು ದೇವಸ್ಥಾನಕ್ಕೆ ಭೇಟಿ ನೀಡಿದಾಗ ಟನ್ ಗಟ್ಟಲೆ ಚಿನ್ನವನ್ನು ಅರ್ಪಿಸ್ತಾ ಇದ್ರು. ಇದು 2ನೇ ರೂಲ್. ದೇವಸ್ಥಾನಕ್ಕೆ ವಿಸಿಟಿಂಗ್ ಬಂದಾಗ ಕೊಟ್ಟೋಗ್ತಾ ಇದ್ದು. ಇನ್ನ 3ನೇ ಆದಾಯ ಬಂದು ಯುದ್ಧದಲ್ಲಿ ಲೂಟಿ ಮಾಡಿರ್ತಕ್ಕಂಥದ್ದು. ಅಂದ್ರೆ ತಿರುವಾಂಕೂರು ರಾಜರು ಬೇರೆ ರಾಜ್ಯಗಳ ಮೇಲೆ ಯುದ್ಧ ಮಾಡಿ ಆ ರಾಜ್ಯಗಳ ಮೇಲೆ ಗೆದ್ದಾಗ ಅಲ್ಲಿನ ತಂದಂತ ಅಪಾರ ಸಂಪತ್ತಲ್ಲಿ ಒಂದಿಷ್ಟು ಭಾಗನ ದೇವರಿಗೆ ಅಂತ ಕೊಡ್ತಾ ಇದ್ರು. ಜೊತೆಗೆ ಬೇರೆ ರಾಜ್ಯದವರು ತಮ್ಮ ರಾಜ್ಯದ ಮೇಲೆ ಯುದ್ಧಕ್ಕೆ ಬಂದಾಗ ಯಾವುದೇ ಸಂಪತ್ತು ಸಿಗಬಾರದು ಅನ್ನೋ ಉದ್ದೇಶಕ್ಕೋಸ್ಕರ
ಆ ಸಂಪತ್ತನ್ನು ತಗೊಂಡೋಗಿ ದೇವರ ಮಳಿಗೆಯಲ್ಲಿ ಇಡ್ತಾ ಇದ್ರು, ನೆಲಮಾಳಿಗೆಯಲ್ಲಿ ಇಡ್ತಾ ಇದ್ರು. ಇನ್ನು 4ನೇದು ರಾಣಿಯರ ಕೊಡುಗೆ. ಗೌರಿ ಲಕ್ಷ್ಮೀಬಾಯಿ ಅಂತಹ ರಾಣಿಯರು ರಾಜ್ಯದ ಹೆಚ್ಚುವರಿ ಸಂಪತ್ತನ್ನ ದೇವರ ಭದ್ರ ಕೋಣೆಯಲ್ಲಿ ಇಡ್ತಿದ್ರು. ಅಂದ್ರೆ ಯಾರಿಗೂ ಸಿಗಬಾರದು ಇದು ಅಂತಂದೇಳಿ, ಅಂದ್ರೆ ಯಾರೇ ಲೂಟಿ ಮಾಡಕ್ ಬಂದ್ರು ಅಥವಾ ಯಾರೇ ಕೊಳ್ಳೆ ಹೊಡೆಯಕ್ ಬಂದ್ರು ಅವರಿಗೆ ಈ ಒಂದು ಸಂಪತ್ ಸಿಗಬಾರದು ಅಂತಂದೇಳಿ ದೇವರ ರಕ್ಷಣೆಯಲ್ಲಿ ಇಡ್ತಾ ಇದ್ರು. ಇನ್ನ ಕಪ್ಪು ಚಿನ್ನ, ಬ್ಲಾಕ್ ಗೋಲ್ಡ್, ಎಲ್ಲಕ್ಕಿಂತ ಮುಖ್ಯವಾಗಿ ಮೆಣಸು. ಆ ಕಾಲದಲ್ಲಿ ತಿರುವಂಕೂರು ಮೆಣಸಿನ ವ್ಯಾಪಾರದಲ್ಲಿ ಮುಂಚೂಣಿಯಲ್ಲಿ ಡಚ್ಚರು ಮತ್ತು ಪೋರ್ಚುಗೀಸರು ಒಂದು ಹಿಡಿ ಮೆಣಸಿಗೆ ಒಂದು ಹಿಡಿ ಚಿನ್ನವನ್ನ ಕೊಡ್ತಾ ಇದ್ರು. ಈ ಎಲ್ಲಾ ಸಂಪತ್ತು ಪದ್ಮನಾಭನ ಬೊಕ್ಕಸವನ್ನ ತುಂಬಿತ್ತು. ಇವತ್ತು ನಾವೇನ್ $1 ಟ್ರಿಲಿಯನ್ ಸಂಪತ್ತನ್ನು ನೋಡಿದ್ವಿ, ಅದು ಈ ಮೂಲಗಳಿಂದ ಬಂದಿರತಕ್ಕಂಥದ್ದು. ಸ್ನೇಹಿತರೆ, ಇಲ್ಲಿವರೆಗೂ ಈ ವಿಡಿಯೋನ ನೀವು ನೋಡಿದೀರಾ ಅಂತ ಅಂದ್ರೆ ಈ ತರದ ವಿಡಿಯೋಗಳಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂತಂದೇಳಿ ಯಾರೆಲ್ಲ ಈ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದೀರಾ, ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಲ್ಲಿ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಹಂಚಿ ಶೇರ್ ಮಾಡ್ಕೊಳ್ಳಿ, ಅವರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ. ಯಾಕೆಂದ್ರೆ ಇದರಿಂದ ನಮ್ಮ ಫ್ಯಾಮಿಲಿ ದೊಡ್ಡದಾಗುತ್ತೆ. ಈ ಒಂದು ಫ್ಯಾಮಿಲಿ ದೊಡ್ಡ ಮಾಡೋದಕ್ಕೆ ನಿಮ್ಮ ಸಪೋರ್ಟ್, ನಿಮ್ಮ ಬೆಂಬಲ ನಮಗೆ ಬೇಕಾಗಿದೆ. ಇದೇ ತರದ ಇಂಟ್ರೆಸ್ಟಿಂಗ್ ವಿಡಿಯೋಗಳು ನೆಕ್ಸ್ಟ್ ಬರ್ತಾ ಹೋಗುತ್ತೆ, ಅದರ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಅದಕ್ಕೋಸ್ಕರ ಬೆಲ್ ಐಕಾನ್ ನ ಆನ್ ಮಾಡಿ ಇಟ್ಕೊಳ್ಳಿ. ಓಕೆ, ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ವಾ? ಹಾಗಿದ್ರೆ ಕಂಟಿನ್ಯೂ ಮಾಡೋಣ ವಿಡಿಯೋನ. 18ನೇ ಶತಮಾನದಲ್ಲಿ ಮಾರ್ತಾಂಡ ವರ್ಮ ಅವರ ಒಂದು ದೃಢವಾದ ಕಠಿಣ ನಿರ್ಧಾರದಿಂದ ಪ್ರತಿಯೊಬ್ಬರು ದಂಗಾಗ್ತಾರೆ. ಏನ ನಿರ್ಧಾರ? ಟಿಪ್ಪು ಸುಲ್ತಾನ್ ಅಂತಹ ಆಕ್ರಮಣಕಾರರು ಮತ್ತು ಎಟ್ವಿವಿಟ್ವೆಲ್ ಪಿಳ್ಳಮಾರ್ ಎಂಬ 8 ಜನ ಭ್ರಷ್ಟ ಜಮೀನ್ದಾರರಿಂದ ಈ ಅಪಾರ ಸಂಪತ್ತಿಗೆ ದೊಡ್ಡ ಕಂಟಕ ಎದುರಾಗಿರುತ್ತೆ. ಆಗ ರಾಜ ಮಾರ್ತಾಂಡ ವರ್ಮ 1750ರಲ್ಲಿ ಇತಿಹಾಸವೇ ಬೆರಗಾಗುವಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ನಿರ್ಧಾರವನ್ನು ತಗೊಳ್ತಾರೆ. ಅದೇ ತ್ರಿಪಡಿ ದಾನಂ. ತನ್ನ ಇಡೀ ರಾಜ್ಯ, ಕಿರೀಟ ಮತ್ತು ಸಂಪತ್ತನ್ನ ಶ್ರೀ ಪದ್ಮನಾಭ ಸ್ವಾಮಿಯ ಪಾದಗಳಿಗೆ ಅರ್ಪಿಸ್ತಾರೆ. ಇಂದಿನಿಂದ ಈ ರಾಜ್ಯದ ನಿಜವಾದ ರಾಜ ಪದ್ಮನಾಭ, ನಾನು ಕೇವಲ ಅವನ ಸೇವಕ, ಪದ್ಮನಾಭನ ದಾಸ ಅಂತ ಘೋಷಿಸ್ಕೊಳ್ತಾರೆ. ಇದರಿಂದಾಗಿ ಆ ಸಂಪತ್ತು ರಾಜ್ಯದ್ದಾಗದೆ ದೇವರದ್ದಾಯಿತು. ಅದನ್ನು ಕದಿಯುವುದು ಕೇವಲ ಅಪರಾಧವಲ್ಲ, ದೇವರಿಗೆ ಮಾಡುವ ಮಹಾಪಾಪ ಎಂಬ ಧಾರ್ಮಿಕ ಭಯವನ್ನ ಹುಟ್ಟಾಕಲಾಯಿತು. ಹೆಂಗಿದೆ ನಿರ್ಧಾರ? ಈ ಸಂಪತ್ತಿನ ಬಗ್ಗೆ ಮಾಹಿತಿ ಸಿಕ್ಕಿದ್ದು ಹೇಗೆ? ಇದು ಸುಪ್ರೀಂ ಕೋರ್ಟ್ ವರೆಗೂ ಹೋಗೋದಕ್ಕೆ ಕಾರಣ ಏನು? ಸುಪ್ರೀಂ ಕೋರ್ಟ್ ತಗೊಂಡಂತ ನಿರ್ಧಾರ ಏನು? ಬನ್ನಿ ನೋಡೋಣ. 2007ರಲ್ಲಿ ನಿವೃತ್ತ IPS ಅಧಿಕಾರಿ TP ಸುಂದರರಾಜನ್ ಅವರು ದೇವಸ್ಥಾನದ ಆಡಳಿತದಲ್ಲಿ ದೋಷವಿದೆ ಎಂದು ಕೋರ್ಟ್ ಮೆಟ್ಟಿಲನ್ನ ಏರಿದ್ರು. 2011ರಲ್ಲಿ ಸುಪ್ರೀಂ ಕೋರ್ಟ್ ದೇವಸ್ಥಾನದ 7 ನೆಲಮಾಳಿಗೆಗಳನ್ನ ಪರಿಶೀಲಿಸಲು ಕಮಿಟಿಯನ್ನು ರಚಿಸಿತು. ಕಮಿಟಿಯವರು ವ್ಯಾಲೆಟ್ ಎ ಬಾಗಿಲನ್ನ ತೆರೆದು ಒಳಗೆ ಹೋಗ್ತಾರೆ. ಅಲ್ಲಿ ಕಂಡ ದೃಶ್ಯವನ್ನ ನೋಡಿ ಅವರ ಉಸಿರು ಒಂದು ಕ್ಷಣ ಬಿಗಿ ಹಿಡಿದಿದ್ರು. ಸಾವಿರಾರು ವರ್ಷಗಳಿಂದ ಮರದ ಪೆಟ್ಟಿಗೆಗಳು ಕರಗಿ ಹೋಗಿ ನೆಲದ ತುಂಬಾ ಚಿನ್ನದ ನಾಣ್ಯಗಳು, ವಜ್ರ ವೈಡೂರ್ಯಗಳು, 4 ಅಡಿಯ ಚಿನ್ನದ ವಿಷ್ಣು ಮೂರ್ತಿ, 500 kg ಚಿನ್ನದ ಗೊಂಚಲು, 18 ಅಡಿಯ ಚಿನ್ನದ ಸರಗಳು ರಾರಾಜಿಸುತ್ತಿದ್ದವು. ಕೇವಲ ಚಿನ್ನ ಮತ್ತು ಬೆಳ್ಳಿಯ ತೂಕದ ಅಂದಾಜಿನ ಮೇಲೆಯೇ ಇದರ ಮೌಲ್ಯ 1,20,000 ಕೋಟಿಗೂ ಅಧಿಕ ಎಂದು ಅಂದಾಜಿಸಲಾಗಿತ್ತು. ವಾವ್! ಹಾಗಾದ್ರೆ ಎಲ್ಲಾ ವ್ಯಾಲೆಟ್ಗಳನ್ನ ತೆಗ್ದಿದ್ರ? ವ್ಯಾಲೆಟ್ ಬಿ ನ ಯಾಕೆ ತೆಗಿಯಕ್ಕಾಗ್ಲಿಲ್ಲ? ಅದು ಶಾಪನ ಅಥವಾ ವಿಜ್ಞಾನನ? ಬನ್ನಿ ನೋಡೋಣ. 5 ಕೋಣೆಗಳನ್ನು ತೆರೆದು ಕಮಿಟಿ ವ್ಯಾಲೆಟ್ ಬಿ ಅಂದರೆ 7ನೇ ಬಾಗಿಲನ್ನು ಮಾತ್ರ ತೆರೆಯಲು ಸಾಧ್ಯವಾಗಲಿಲ್ಲ. ಆ ಬಾಗಿಲಿಗೆ ಯಾವುದೇ ಬೀಗ ಅಥವಾ ಕೊಂಡಿ ಇರಲಿಲ್ಲ. ಕೇವಲ 2 ನಾಗರ ಹಾವುಗಳ ಕೆತ್ತನೆ ಇದೆ. ಪುರಾಣಗಳ ಪ್ರಕಾರ 18ನೇ ಶತಮಾನದಲ್ಲಿ ಮಹಾನ್ ಸಿದ್ಧರು ನಾಗಪಾಶಂ ಅಥವಾ ನಾಗಬಂಧಂ ಎಂಬ ಪ್ರಬಲ ಮಂತ್ರದಿಂದ ಇದನ್ನ ಬಂಧಿಸಿದ್ದಾರೆ. ಇದನ್ನ ಬಲವಂತವಾಗಿ ಗ್ಯಾಸ್ ಕಟರ್ನಿಂದಲೋ ಅಥವಾ ಇನ್ಯಾವುದೋ ಒಂದು ಆಯುಧದಿಂದ ಒಡೆಯಕ್ಕೆ ಹೋದ್ರೆ ಸಮುದ್ರದ ನೀರು ಒಳಗ್ನುಗ್ಗುತ್ತೆ ಅಥವಾ ಸರ್ಪಗಳು ಕಚ್ಚುತ್ತವೆ ಎಂಬ ನಂಬಿಕೆ ಇದೆ. ಈ ಬಾಗಿಲನ್ನ ತೆರೆಯಕ್ಕೆ ಮುಂದಾದಂತಹ TP ಸುಂದರರಾಜನ್ ಅವರು ಕೇವಲ 1 ತಿಂಗಳಲ್ಲಿ ನಿಗೂಢವಾಗಿ ಸಾವನ್ನಪ್ತಾರೆ. ಈ ಇನ್ಸಿಡೆಂಟು ಈ ಶಾಪದ ಭಯನ ಇನ್ನಷ್ಟು ಹೆಚ್ಚಿಸಿತ್ತು. ಆದರೆ ಇದರ ಹಿಂದೆ ಒಂದು ಅಡ್ವಾನ್ಸ್ ವಿಜ್ಞಾನ ಇದೆ ಅಂತ ತಜ್ಞರು ಹೇಳ್ತಾರೆ.
ಅದೇ ಸೋನಿಕ್ ಕ್ಲಾಕ್ ಥಿಯರಿ ಅಂತ, ಧ್ವನಿ ತರಂಗಗಳ ತಂತ್ರಜ್ಞಾನ ಅಂತ ಕರೀತಾರೆ. ಇದೊಂದು ಅಕೋಸ್ಟಿಕ್ ಕ್ರಿಪ್ಟೋಗ್ರಫಿ ಆಗಿದ್ದು, ನಿರ್ದಿಷ್ಟವಾದ ಫ್ರೀಕ್ವೆನ್ಸಿಯಲ್ಲಿ ಗರುಡ ಮಂತ್ರವನ್ನು ಉಚ್ಚರಿಸಿದರೆ ಮಾತ್ರ ಈ ಬಾಗಿಲನ್ನು ತೆರೆಯೋದಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾರೆ. ಸ್ವಲ್ಪ ಸ್ವರ ತಪ್ಪಿದರೂ ಬಾಗಿಲು ಶಾಶ್ವತವಾಗಿ ಲಾಕ್ ಆಗುತ್ತಂತೆ. ಇನ್ನೊಂದು ಆಧ್ಯಾತ್ಮಿಕ ದೃಷ್ಟಿಕೋನದ ಪ್ರಕಾರ ಮನುಷ್ಯನ ದೇಹದ 7 ಚಕ್ರಗಳಂತೆ ಈ 7 ನೆಲಮಾಳಿಗೆಗಳಿವೆ. ಎ ಇಂದ ಎಫ್ ವರೆಗೆ ಕೋಣೆಗಳು ಕೆಳಗಿನ ಚಕ್ರಗಳಾದರೆ ವ್ಯಾಲೆಟ್ ಬಿ ಎಂಬುದು ಆಜ್ಞಾ ಚಕ್ರ ಅಥವಾ ಸಹಸ್ರಾರ ಚಕ್ರಕ್ಕೆ ಸಮಾನ. ಇದು ಭೌತಿಕ ಸಂಪತ್ತಲ್ಲ, ಬದಲಾಗಿ ಅಪಾರವಾದ ಆಧ್ಯಾತ್ಮಿಕ ಶಕ್ತಿಯ ಕೇಂದ್ರ ಅಂತ ಹೇಳಲಾಗುತ್ತೆ. ಅಂದ್ರೆ ಕಾಸ್ಮಿಕ್ ಎನರ್ಜಿಯ ಕೇಂದ್ರ ಅಂತ. ಹಾಗಾದ್ರೆ ಈ ಬಾಗಿಲನ್ನ ಇದುವರೆಗೂ ಯಾರೂ ತೆಗ್ದೇ ಇಲ್ವಾ? ಇತಿಹಾಸ ಬೇರೆನೆ ಕತೆ ಹೇಳ್ತಿದೆಯಲ್ಲ. ಎಮಿಲಿ ಗಿಲ್ಕ್ರಿಸ್ಟ್ ಎಂಬ ಬ್ರಿಟಿಷ್ ಬರಹಗಾರ್ತಿ ತನ್ನ ಪುಸ್ತಕದಲ್ಲಿ 1908ರಲ್ಲಿ ಕೆಲವರು ಈ ಬಾಗಿಲು ತೆರೆಯಲು ಹೋದಾಗ 100 ಸರ್ಪಗಳು ದಾಳಿ ಮಾಡಿದ್ದವು ಎಂದು ಉಲ್ಲೇಖಿಸಿದ್ದಾಳೆ. ಆದರೆ 1931ರಲ್ಲಿ ತಿರುವಾಂಕೂರು ರಾಜ್ಯದಲ್ಲಿ ಭೀಕರ ಬರಗಾಲ ಬಂದಾಗ ಮಹಾರಾಜ ಬಲರಾಮ ವರ್ಮ ಅವರು ಜನರ ಪ್ರಾಣವನ್ನು ಉಳಿಸಲು ಇದೇ ಬಾಗಿಲನ್ನು ಒಡೆದು ಸ್ವಲ್ಪ ಸಂಪತ್ತನ್ನು ಬಳಸಿಕೊಂಡಿದ್ದರು ಎಂಬುದನ್ನು ಅಂದಿನ ದ ಹಿಂದೂ ಪತ್ರಿಕೆ ವರದಿ ಮಾಡಿತ್ತು. ಮತ್ತೊಂದು ದೊಡ್ಡ ಟ್ವಿಸ್ಟ್ ಎಂದರೆ 2014ರಲ್ಲಿ ಸುಪ್ರೀಂ ಕೋರ್ಟ್ ನೇಮಿಸಿದ್ದ ಮಾಜಿ CAG ವಿನೋದ್ ರಾಯ್ ಅವರು ನೀಡಿದ 500 ಪುಟಗಳ ವರದಿಯ ಪ್ರಕಾರ ದೇವಾಲಯದ ದಾಖಲೆಗಳಲ್ಲಿ ಉಲ್ಲೇಖಿಸಿರುವಂತೆ ವ್ಯಾಲೆಟ್ ಬಿ ಅನ್ನು 1990ರಿಂದ 2002ರ ನಡುವೆ ಬರೋಬ್ಬರಿ 7 ಬಾರಿ ತೆರೆಯಲಾಗಿದೆ ಅಂತ. ರಾಜಮನೆತನವು ಇದಕ್ಕೆ ಸ್ಪಷ್ಟನೆ ನೀಡಿದ್ದು, ವ್ಯಾಲೆಟ್ ಬಿ ಯಲ್ಲಿ 2 ಭಾಗಗಳಿವೆ. ಹೊರಗಿನ ಕೋಣೆಯನ್ನು ನಾವು ತೆರೆದಿದ್ದೀವಿ, ಆದರೆ ನಾಗಬಂಧಂ ಇರುವ ಒಳಗಿನ ಗರ್ಭಗುಡಿಯ ಮಾರ್ಗವನ್ನು ಯಾರೂ ಮುಟ್ಟಿಲ್ಲ. ಆ ಮಾರ್ಗ ನೇರವಾಗಿ ಪದ್ಮನಾಭ ಸ್ವಾಮಿಯ ವಿಗ್ರಹದ ಕೆಳಗೆ ಹೋಗುತ್ತದೆ. ಅದನ್ನ ತೆರೆದರೆ ದೇವಾಲಯದ ಪಾವಿತ್ರ್ಯಕ್ಕೆ ಧಕ್ಕೆಯಾಗುತ್ತದೆ ಅಂತ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ತೀರ್ಮಾನ ಏನಾಗಿತ್ತು? ಅದ್ರ ಕೊಟ್ಟಂತ ಅಂತಿಮ ಸಂದೇಶ ಏನು? ಬನ್ನಿ ನೋಡೋಣ. ಬರೋಬ್ಬರಿ 9 ವರ್ಷಗಳ ಸುದೀರ್ಘ ಕಾನೂನು ಹೋರಾಟದ ನಂತರ 2020ರಲ್ಲಿ ಸುಪ್ರೀಂ ಕೋರ್ಟ್ ಭಾರತೀಯ ಕಾನೂನಿನ ಪ್ರಕಾರ ದೇವರು ಕೂಡ ಒಬ್ಬ ಮೈನರ್ ಇದ್ದಂತೆ. ಹಾಗಾಗಿ ದೇವರ ಆಸ್ತಿಯನ್ನು ನೋಡಿಕೊಳ್ಳುವ ಹಕ್ಕು ಶಬಾಯಿತ್ ಹಕ್ಕು ಅಂತ ಕರೀತಾರೆ, ರಾಜಮನೆತನಕ್ಕೆ ಸೇರಿದ್ದು ಎಂದು ಐತಿಹಾಸಿಕ ತೀರ್ಪನ್ನು ನೀಡಿತ್ತು. ಹಾಗೂ 7ನೇ ಬಾಗಿಲನ್ನು ತೆರೆಯುವ ನಿರ್ಧಾರ ಆಡಳಿತ ಕಮಿಟಿಗೆ ಬಿಟ್ಟಿದ್ದು. ಆ 7ನೇ ಬಾಗಿಲಿನ ಹಿಂದೆ ಇನ್ನೂ $1 ಟ್ರಿಲಿಯನ್ ಸಂಪತ್ತಿದೆಯೋ, ಅಥವಾ ಪ್ರಬಲವಾದ ಶಬ್ದ ತರಂಗಗಳಿದೆಯೋ, ತಂತ್ರಜ್ಞಾನವಿದೆಯೋ, ಅಥವಾ ಭಗವಂತನ ಅಪಾರ ಆಧ್ಯಾತ್ಮಿಕ ಶಕ್ತಿ ಇದೆಯೋ ಯಾರಿಗೂ ನಿಖರವಾಗಿ ತಿಳಿದಿಲ್ಲ. ಆದರೆ ಒಂದು ಮಾತು ಸತ್ಯ, ಈ ದೇವಾಲಯ ಕೇವಲ ಚಿನ್ನ ವಜ್ರಗಳ ಖಜಾನೆಯಲ್ಲ. ಇದು ನಮ್ಮ ಪೂರ್ವಜರ ಅಪ್ರತಿಮ ಸಂಪತ್ತು, ಅಪ್ರತಿಮ ವಾಸ್ತುಶಿಲ್ಪ, ಪ್ರಾಚೀನ ವಿಜ್ಞಾನ ಮತ್ತು ಪರಮ ಭಕ್ತಿಯ ಜೀವಂತ ಸಾಕ್ಷಿ. ನಿಮಗೆ ಏನನ್ನಿಸ್ತಿದೆ? ಆ 7ನೇ ಬಾಗಿಲನ್ನು ತೆಗಿಬೇಕಾ, ಅಥವಾ ಆ ನಿಗೂಢ ರಹಸ್ಯ ಹಾಗೆಯೇ ಉಳಿಬೇಕಾ? ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಿಮ್ಮ ಒಂದು ಲೈಕ್ ನಮ್ಮ ಮುಂದಿನ ವಿಡಿಯೋ ಮಾಡೋದಕ್ಕೆ ಎನರ್ಜಿನ ಕೊಡುತ್ತೆ. ಜೊತೆಗೆ ನಿಮ್ಮ ಒಂದು ಶೇರ್ ನಮ್ಮ ಒಂದು ಫ್ಯಾಮಿಲಿನ ದೊಡ್ಡದು ಮಾಡುತ್ತೆ. ದಯವಿಟ್ಟು ಶೇರ್ ಮಾಡಿ. ಜೊತೆಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಕಮ್ಯುನಿಟಿ ಮೆಂಬರ್ ಆಗಿ. ಜೊತೆಗೆ ಜೈ ಪದ್ಮನಾಭ ಸ್ವಾಮಿ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಇವತ್ತಿನ ಈ ವಿಡಿಯೋನ ಇಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಟ್ಟಿಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.